ರಾಮನನ್ನ ಯಾರು ವಿರೋಧಿಸುತ್ತಾರೋ ಅವರಿಗೆಲ್ಲ ಕಾಮಲೆಯಾಗಿದೆ ಎಂದು ರಾಜೇಶ್ವರ ಶಿವಾಚಾರ್ಯ ಶ್ರೀ ಹಾಗೂ ಹಿರೇನಂಗಾವ ಜಯಶಾಂತಲಿಂಗ ಸ್ವಾಮೀಜಿಯವರು ಹೇಳಿದರು. ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದ ಹಿನ್ನೆಲೆ ಬೀದರ್ನಲ್ಲಿ ಅದ್ದೂರಿ ರಾಮಲೀಲಾ ಉತ್ಸವ ಕಾರ್ಯಕ್ರಮ ನಡೆಸಲಾಗುವುದು ಎಂದು ಸ್ವಾಮೀಜಿಗಳು ತಿಳಿಸಿದರು. ಜನವರಿ 21ರಂದು ಸಂಜೆ 5 ಗಂಟೆಗೆ ಬೆಂಗಳೂರಿನ ಸುಪ್ರಸಿದ್ಧ ಕಲಾವಿದರ ಸಂಗೀತ ಉತ್ಸವ ಕಾರ್ಯಕ್ರಮ ಮತ್ತು ಜನವರಿ 22ರಂದು ಸಂಜೆ 5 ಗಂಟೆಗೆ ಸಾಮೂಹಿಕ ಕಾರ್ಯಕ್ರಮ ನಡೆಯಲಿದ್ದು, ಸಂಜೆ 5:30ಕ್ಕೆ ಶ್ರೀರಾಮನ ಮೂರ್ತಿಗೆ ಸರ್ವ ಪೂಜ್ಯರಿಂದ ಅಭಿಷೇಕ ಮತ್ತು ಸಾಮೂಹಿಕ ಹನುಮಾನ್ ಚಾಲಿಸಾ ಪಠಣ ಹಾಗೂ ರಾಮನ ವೇಷಧಾರಿ ಮಕ್ಕಳಿಗೆ ಪೂಜ್ಯರು ಹಾಗೂ ಸ್ವಾಮೀಜಿಗಳಿಂದ ಪುಷ್ಪಾರ್ಚನೆ ಮಾಡಲಾಗುವುದು. ಜೊತೆಗೆ ರಾಮನ ಸೇವೆಯಲ್ಲಿ ಭಾಗಿಯಾದಂತಹ ಕರಸೇವಕರನ್ನ ಗೌರವ ಸನ್ಮಾನ ಮಾಡಲಾಗುವುದು ಎಂದು ಜಿಲ್ಲೆಯ ಮಠಾಧೀಶ ಒಕ್ಕೂಟ ಹಾಗೂ ಶ್ರೀರಾಮಲೀಲಾ ಉತ್ಸವ ಸಮಿತಿಯವರು ತಿಳಿಸಿದರು. ಸಮಸ್ತ ಜಿಲ್ಲೆಯ ರಾಮ ಭಕ್ತರ ಒಂದು ಸದಿಚ್ಛೆ ಮೇರೆಗೆ ದಿನಾಂಕ 21 ಹಾಗೂ 22 ಜನವರಿ ಸಾಯಂಕಾಲ 5 ಗಂಟೆಗೆ ವಿಶಿಷ್ಟವಾಗಿ ಉತ್ಸವದ ಕಾರ್ಯಕ್ರಮ ನಮ್ಮ ಬೀದರ್ ಜಿಲ್ಲೆಯಲ್ಲಿ ವೈಭವದಿಂದ ನಡೆಯುತ್ತಿದೆ. 21ನೇ ತಾರೀಕಿಗೆ ಸಾಯಂಕಾಲ 5 ಗಂಟೆಗೆ ಸಂಗೀತ ಉತ್ಸವ ಕಾರ್ಯಕ್ರಮ. ಬೆಂಗಳೂರಿನಿಂದ ಒಂದು ವಿಶೇಷ ತಂಡವನ್ನು ಇಲ್ಲಿಗೆ ಬರುವುದರೊಂದಿಗೆ ಜೊತೆಯಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಸಮಸ್ತ ಕಲಾವಿದರಿಗೂ ಕೂಡ ಅಲ್ಲೊಂದು ಅವಕಾಶ ಇದೆ. ಇವರೆಲ್ಲರನ್ನು ಕೂಡಿ ಒಂದು ಸುಂದರವಾಗಿರ್ತಕ್ಕಂತಹ ಒಂದು ಭಕ್ತಿಮಯವಾದಂತಹ ಜಾಗರಣ ಕಾರ್ಯಕ್ರಮ. ಇದು ಜಾಗ ನಮ್ಮ ಸಾಯಿಗ್ರಾಮದಲ್ಲಿ, ಯಾಕಂದ್ರೆ ಸುಲಭವಾಗಿ ಎಲ್ಲರಿಗೂ ಸಿಗ್ತಕ್ಕಂಥ ಜಾಗ ಅದು. ಅದಾದ ನಂತರ 22ನೇ ತಾರೀಕಿಗೆ ಸಂಜೆ 5 ಗಂಟೆಗೆ ಸಾಮೂಹಿಕ ಕಾರ್ಯಕ್ರಮವಾಗಿ 5:30ಕ್ಕೆ ಶ್ರೀರಾಮ ಮೂರ್ತಿಗೆ ಎಲ್ಲ ಪೂಜ್ಯರು ಕೂಡಿ ಒಂದು ಅಭಿಷೇಕದ ಕಾರ್ಯಕ್ರಮ ಇದೆ. ಇಷ್ಟಾದ ನಂತರ ಸಾಮೂಹಿಕವಾಗಿ ಹನುಮಾನ ಚಾಲಿಸಾ ಓದ್ತಕ್ಕಂಥ ಒಂದು ಕಾರ್ಯಕ್ರಮ, ಪಠಣದ ಕಾರ್ಯಕ್ರಮ. ನಂತರ 498 ವರ್ಷಗಳ ಕಳೆದ ನಂತರ ಮತ್ತೆ ಭವ್ಯವಾದಂತಹ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ. ರಾಮಮೂರ್ತಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇದೆ. ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ 22 ಸಂಪನ್ನವಾಗಿದೆ. ಅಂತಹ ಕಾರ್ಯಕ್ರಮದ ನಿಮಿತ್ತವಾಗಿರಿಸಿಕೊಂಡು 498 ಸ್ತಬ್ಧ ಚಿತ್ರಗಳು ಮುಂದೆ ಮಕ್ಕಳನ್ನ ರಾಮನ ಸ್ವರೂಪದಲ್ಲಿ ಅವರಿಗೆಲ್ಲ ಪೂಜ್ಯರು ಕೂಡಿ ಪುಷ್ಪಾರ್ಚನೆಯನ್ನ ಮತ್ತು ಗೌರವಾನ್ವಿತ ಎಲ್ಲ ನಮ್ಮ ಮುಖ್ಯಸ್ಥರು, ಜನತೆಗಳು ಹಾಗೂ ಈ ಸಮಿತಿಯ ಸರ್ವ ಸದಸ್ಯರು ಕೂಡಿ ಆ ಒಂದು ರಾಮನೇ ಇಷ್ಟು ವರ್ಷಗಳ ಕಳೆದ ನಂತರ ಮತ್ತೆ ಆಗಮಿಸ್ತಾ ಇದ್ದಾನೆ ಅಂತ ಭಾವನಾತ್ಮಕ ಸಂಬಂಧವನ್ನು ಜೋಡಿಸ್ತಕ್ಕಂಥ ಈ ಸುಂದರ ಕಾರ್ಯಕ್ರಮ. ಈ ಒಂದು ಸುಂದರವಾದಂತಹ ಕಾರ್ಯಕ್ರಮಕ್ಕೆ ಜಿಲ್ಲೆ ಸಾಕ್ಷಿಯಾಗಿ ನಿಂತಿದೆ. ನಿಜವಾಗ್ಲೂ ಕೂಡ ದೊಡ್ಡ ಖುಷಿ ಅಂತಂದ್ರೆ, ನಾವು ಅಲ್ಲಲ್ಲಿ ನಡೀತಕ್ಕಂತಹ ಮಂತ್ರಾಕ್ಷತೆಯ ಕಾರ್ಯಕ್ರಮ ಪ್ರತಿ ಹಳ್ಳಿಗಳಿಗೆ ನಾವು ಹೋದಾಗ ಝೋಪಡಿಯಿಂದ ಮಹಾಲ್ವರೆಗೆ, ಪ್ರತಿಯೊಂದು ಗಲ್ಲಿಯಿಂದ ಪ್ರತಿಯೊಂದು ಮಂದಿರದವರೆಗೆ ಇಷ್ಟು ಉತ್ಸಾಹ ತುಂಬಿಕೊಂಡು ನಿಂತಿದೆ. ಆ ಹಣ್ಣಿನಲ್ಲಿ ಹಂಗ ರಸ ತುಂಬಿಕೊಂಡು ನಿಂತಿದೆ. ಅಷ್ಟು ಈ ನಾಡಲ್ಲಿ ಭಕ್ತಿ ತುಂಬಿದೆ ರಾಮನ